ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ನಾವು ಈಗ ಗಡಿಂಗ್ಲಸ್ ತಾಲೂಕಿನ ಕಸ್ಬಾನೂಲ್ನಲ್ಲಿ ಬಂದಿರ್ತೇವೆ. ಶ್ರೀ ಸುರಗೀಶ್ವರ ಮಠದ ಸ್ವಾಮೀಜಿ ಜೊತೆಯಲ್ಲಿ ನಾವು ಈಗ ಇದ್ದೇವೆ. ಸ್ವಾಮೀಜಿಯವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಶರಣಾರ್ಥಿ. ಪ್ರಾತಸ್ಮರಣೀಯ ಗುರುದೇವರನ್ನು ಸ್ಮರಣೆ ಮಾಡಿ, ಭಾರತ ದೇಶ ಅಂದರೆ ಅತ್ಯಂತ ಭವ್ಯ ಪರಂಪರೆಯುಳ್ಳುವಂಥ ದೇಶ. ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥ ಈ ದೇಶದೊಳಗೆ ಅನೇಕ ವರ್ಷ ಇತಿಹಾಸಗಳಿಂದ ನವರಾತ್ರಿ ಉತ್ಸವವನ್ನು ಸುಪ್ರಸಿದ್ಧವಾಗಿ ನಾವೆಲ್ಲರೂ ಮಾಡಿಕೊಂಡು ಬಂದಿರುವಂಥದ್ದು ತಮಗೆಲ್ಲರಿಗೆ ತಿಳಿದಿರುವಂಥ ಸಂಗತಿ. ಇಂತಹ ನವರಾತ್ರಿ ಸಂದರ್ಭದಲ್ಲಿ ಸುರಗೀಶ್ವರ ಸಂಸ್ಥಾನ ಮಠದ ವತಿಯಿಂದ, ಅಂದರೆ ಕೊಲ್ಹಾಪುರ ಜಿಲ್ಲೆ ಗಡಿಂಗ್ಲಸ್ ತಾಲೂಕಿನಲ್ಲಿ ಬರುವಂಥ ನೂಲು ಗ್ರಾಮದ ಪ್ರಸಿದ್ಧವಾಗಿರುವಂಥ ಸುರಗೀಶ್ವರ ಸಂಸ್ಥಾನ ಮಠದ ವತಿಯಿಂದ ಭಕ್ತರ ಕಲ್ಯಾಣಕ್ಕಾಗಿ, ಲೋಕದ ಹಿತಕ್ಕಾಗಿ ಆಯೋಜನೆಗೊಳ್ಳುತ್ತಿರುವಂಥ ಈ ಒಂದು ಭವ್ಯ ಶ್ರೀ ದೇವಿ ವೈಭವ ಎನ್ನುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದೊಳಗೆ ಬರುವಂಥ ಅಕ್ಟೋಬರ್ 4ನೇ ತಾರೀಕು ಎಲ್ಲ ಭಕ್ತರ ಅನುಕೂಲಕ್ಕಾಗಿ ಹಾಗೂ ಭಕ್ತರ ಸುಖ ಶಾಂತಿ ಸಮೃದ್ಧಿಗಾಗಿ ನವಚಂಡಿ ಯಾಗ ಕಾರ್ಯಕ್ರಮ ಹಾಗೂ 5,008 ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ವಿಶೇಷ ಏನಂತಂದರೆ, ಕಾಶಿಯ ಗಂಗಾ ಆರತಿಯ ಮಾದರಿಯಲ್ಲಿ ಕಾಶಿ ಗಂಗಾ ಆರತಿಯ ಮಾಡುವಂಥ ಪಂಡಿತರಿಂದ ಸುರಗೀಶ್ವರ ಮಹಾ ಆರತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಎಲ್ಲ ಕಾರ್ಯಕ್ರಮವನ್ನು ಲೋಕದ ಕಲ್ಯಾಣಕ್ಕಾಗಿ, ಭಕ್ತರ ಹಿತಕ್ಕಾಗಿ ಎಲ್ಲ ಸದ್ಭಕ್ತರು ಈ 4ನೇ ಅಕ್ಟೋಬರ್ ತಮ್ಮ ನಡೆಗೆ ಎಲ್ಲಿಗೆ ಅಂದರೆ ಸುರಗೀಶ್ವರದ ಮಠದ ಕಡೆಗೆ ಅಂತ ತಿಳ್ಕೊಂಡು ತಾವೆಲ್ಲರೂ ಬರಬೇಕು. ತಮಗೆಲ್ಲರಿಗೂ ಸುಖವಾಗಲಿ. ಆ ಭಗವಂತನ ಕರುಣೆ ಅನುಗ್ರಹ ತಮಗೆಲ್ಲರಿಗೂ ಇರಲಿ. ಶರಣಾರ್ಥಿ. ಆಯುಷ್ಯ